ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 76ನೆಯ ಶ್ಲೋಕ. ಹರಕ್ರೋಧಜ್ವಾಲಾವಲೀಭಿರವಲೀಢೇನ ವಪುಷ ಗಭೀರೇತೆ ನಾಭಿ ಸರಸಿಕೃತ ಸಂಗೋ ಮನಸಿಜಃ ಸಮುತ್ತಸ್ಥೌ ತಸ್ಮಾದಚಲತನಯೇ ಧೂಮಲತಿಕ ಜನಸ್ತಾಂ ಜಾನೀತೆ ತವ ಜನನೀ ರೋಮಾವಲೀರಿತಿ. ಹೇ ಪರ್ವತರಾಜಕುಮಾರಿಯೇ, ಮನ್ಮಥನ ಶರೀರವನ್ನು ಶಿವನ ಕೋಪಾಗ್ನಿ ಜ್ವಾಲೆಯು ಆವರಿಸಿದಾಗ ಅವನು ಆ ಉರಿಯನ್ನು ತಾಳಲಾರದೆ ರಕ್ಷಣೆಗಾಗಿ ನಿನ್ನ ನಾಭಿ ಅನ್ನುವಂಥ ಆಳವಾದ ಸರೋವರದಲ್ಲಿ ಮುಳುಗಿದನು. ಅದರಿಂದ ಹೊಗೆಯ ಬಣ್ಣದ ಬಳ್ಳಿಯು ಮೇಲಕ್ಕೆದ್ದದ್ದನ್ನು ನೋಡಿದಂಥ ಜನರು ಅದನ್ನು ರೋಮಾವಲಿ ಅಂತ ಹೇಳಿ ವರ್ಣನೆ ಮಾಡುತ್ತಿದ್ದಾರಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ನಾಭಿಸ್ಥಾನವನ್ನು ವರ್ಣನೆ ಮಾಡಿದ್ದಾರೆ. ಈ ಶ್ಲೋಕವನ್ನು ತಿಳಿಯಲಿಕ್ಕೆ ಈ ಒಂದು ಪುಟ್ಟ ಕಥೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಬಹುಪಾಲು ಎಲ್ಲರಿಗೂ ತಿಳಿದಿರುವಂಥದ್ದೇ, ಆದರೆ ಶ್ಲೋಕಕ್ಕೆ ನಾವು ಅವಶ್ಯವಾಗಿ ಈ ಕಥೆಯನ್ನು ತಿಳಿಯಬೇಕಾಗಿದೆ ಅಂತ. ತಾರಕಾಸುರ ಬ್ರಹ್ಮನಿಂದ ವರವನ್ನು ಪಡೆದಿದ್ದ, ಶಿವಪುತ್ರನಿಂದಲೇ ನನಗೆ ಮರಣ ಬರಬೇಕು ಅಂತ. ಬ್ರಹ್ಮನೂ ಸಹ ವರವನ್ನು ಕೊಟ್ಟಿದ್ದ. ಈ ಬ್ರಹ್ಮವರ ಬಲದಿಂದಾಗಿ ಈ ದುಷ್ಟ ಲೋಕಾಲೋಕಗಳನ್ನು ತಲ್ಲಣಿಸಿ ದೇವತೆಗಳನ್ನು, ಋಷಿಗಳನ್ನು, ಜನರನ್ನು, ಗೋವುಗಳನ್ನು ಹಿಂಸೆ ಮಾಡ್ತಾ ಇದ್ದ, ಸಾಯಿಸ್ತಾ ಇದ್ದ. ಹೀಗೆ ಈ ದುಷ್ಟನ ಬಹುವಾದ ಹಾವಳಿಯಿಂದ ನೊಂದಿದ್ದಂತಹ ದೇವತೆಗಳೆಲ್ಲ ಶಿವಪುತ್ರನ ಅವತಾರವಾಗದ ಹೊರತು ನಮಗೆ ಈ ದುಷ್ಟನಿಂದ ಬಿಡುಗಡೆ ಆಗುವುದಿಲ್ಲ ಅಂತ ಹೇಳಿ ಭಾವಿಸಿ, ಆದರೆ ಏನು ಮಾಡೋದು, ಈಗ ಶಿವ ಕಾಮನೆಗಳನ್ನು ಗೆದ್ದು ವಿರಾಗಿಯಾಗಿ ತಪಸ್ಸಿನಲ್ಲಿ ಕುಳಿತು ಬಿಟ್ಟಿದ್ದಾನೆ. ಇಂತಹ ತಪಸ್ವಿಯಾದ ಶಿವನ ಕಣ್ಣನ್ನು ತೆರೆಸುವವರು ಯಾರು? ಆ ಕಣ್ಣನ್ನು ತೆರೆದ ಮೇಲೆ ಶಿವನು ಪಾರ್ವತಿಯನ್ನ ನೋಡಬೇಕು. ಹೇಗೆ ನೋಡಬೇಕು? ಪ್ರೇಮದಿಂದ ನೋಡಬೇಕು, ಮದುವೆ ಆಗಬೇಕು ಅನ್ನುವ ಭಾವ ಅವನಿಗೆ ಬರಬೇಕು. ತನ್ಮೂಲಕ ಶಿವಪುತ್ರನ ಉದಯವಾಗತ್ತೆ. ಆಗ ನಮ್ಮ ಬಾಧೆ ದೂರವಾಗತ್ತೆ. ಆದರೆ ತಪಸ್ವಿಯಾದ ಶಿವನನ್ನ ಕಣ್ಣು ತೆರೆಸುವ ಸಾಹಸವನ್ನು ಮಾಡುವರು ಯಾರು ಅಂತ ಸಭೆಯಲ್ಲಿ ಪ್ರಶ್ನೆ ಎದ್ದಿತು. ಆಗ ದೇವತೆಗಳೆಲ್ಲರೂ ಬಂದು ಮನ್ಮಥನನ್ನು ಕೇಳಿಕೊಂಡ್ರಂತೆ, ಅಯ್ಯ, ನೀನು ಈ ಕಾರ್ಯ ಮಾಡಲು ಸಮರ್ಥನಾಗಿದ್ದೀಯಾ, ನಿನ್ನಿಂದಲೇ ಈಗ ಲೋಕ ಕಲ್ಯಾಣವಾಗಬೇಕು, ನಮ್ಮೆಲ್ಲರ ಕಲ್ಯಾಣವಾಗಬೇಕು. ಹೀಗಾಗಿ ನೀನು ಅವಶ್ಯವಾಗಿ ಈ ಕಾರ್ಯವನ್ನು ಮಾಡು, ಶಿವನ ಕಣ್ಣನ್ನು ತೆರೆಸು ಅಂತ ಹೇಳಿ ಆತನನ್ನು ಒತ್ತಾಯಪಡಿಸ್ತಾರೆ. ಲೋಕ ಕಲ್ಯಾಣ ಕಾರ್ಯ, ದೇವತೆಗಳಿಗೆ ಒಳ್ಳೆಯದಾಗತ್ತೆ, ಋಷಿಗಳಿಗೆ ಒಳ್ಳೆಯದಾಗತ್ತೆ ಅಂತ ಎಲ್ಲ ತೀರ್ಮಾನ ಮಾಡಿಕೊಂಡು ಮನ್ಮಥ ಬಂದ. ಬಾಣಗಳನ್ನು ಪ್ರಯೋಗ ಮಾಡಿದ. ತಪಸ್ಸಿನಲ್ಲಿ ನಿರತನಾದ ಶಿವನ ಮೇಲೆ ಶಿವ ಕಣ್ಣನ್ನು ಬಿಟ್ಟು ಯಾಕೆ ನನ್ನ ಮನಸ್ಸು ವಿಕಾರವಾಯಿತು, ಚಂಚಲವಾಯಿತು, ಯಾರಿಂದ ಅಂತ ನೋಡಿದರೆ ಎದುರುಗಡೆ ನಿಂತಿದ್ದಾನೆ ಕಾಮ. ಸಿಟ್ಟಿನಿಂದ ಪರಮೇಶ್ವರ ಇವನು ದೇವತೆಗಳ ಮಾತನ್ನು ಕೇಳಿ ಬಂದಿದ್ದಾನೆ, ದೇವ ಕಾರ್ಯಕ್ಕಾಗಿ ಬಂದಿದ್ದಾನೆ ಎನ್ನುವುದು ಯಾವುದನ್ನೂ ಯೋಚನೆ ಮಾಡದೆ 3ನೆಯ ಅಗ್ನಿನೇತ್ರವನ್ನು ತೆಗೆದ ಮನ್ಮಥನನ್ನು ಸುಟ್ಟಿದ. ಪಾಪ ಮನ್ಮಥ ದೇವತೆಗಳಿಗೆ, ಋಷಿಗಳಿಗೆ, ಲೋಕಕ್ಕೆ ಒಳ್ಳೆಯದಾಗಬೇಕು ಅನ್ನುವ ಕಾರಣದಿಂದ ಬಂದ. ಈಗ ಶರೀರವನ್ನು ಶಿವ 3ನೆಯ ಕಣ್ಣಿನಿಂದ ಸುಟ್ಟು ಬಿಟ್ಟಿದ್ದಾನೆ, ದಗ್ಧನಾಗ್ತಾ ಇದ್ದಾನೆ. ಹೇಗೆ ತಪ್ಪಿಸ್ಕೊಳ್ಳೋದು, ಏನು ಮಾಡೋದು ಅಂತ ಯೋಚನೆ ಮಾಡುತ್ತಿರುವಾಗ ಆದಿಶಕ್ತಿ ಈ ಮನ್ಮಥ ಬಂದ ವಿಚಾರವನ್ನು ತಿಳಿದಿದ್ದಳು. ತನಗೂ ಶಿವನಿಗೂ ಒಳ್ಳೆಯದನ್ನು ಮಾಡಬೇಕು ಅಥವಾ ಒಂದು ಮಾಡಬೇಕು, ಮದುವೆ ಮಾಡಿಸಬೇಕು ಅನ್ನುವ ಭಾವದಿಂದ ಬಂದು ಪಾಪ ಈ ಮನ್ಮಥ ತನ್ನ ಶರೀರವನ್ನು ಸುಟ್ಟುಕೊಂಡನಲ್ಲ ಅಂತ ಹೇಳಿ ತಕ್ಷಣದಲ್ಲಿ ತನ್ನ ನಾಭಿ ಸರೋವರದಂತೆ ಕಾಣುವಂತೆ ಮಾಡಿದಳು. ಶರೀರವೆಲ್ಲ ಸುಟ್ಟು ಬೆಂದು ಹೋಗುತ್ತಿದ್ದಂಥ ಮನ್ಮಥ ರಕ್ಷಣೆಗಾಗಿ ಆ ಅಮ್ಮನವರ ನಾಭೀಸ್ಥಾನವಾದಂಥ ಸರೋವರವನ್ನು ಕಂಡು ಧುಮುಕಿದನಂತೆ. ತಕ್ಷಣ ಅವನಿಗೂ ರಕ್ಷಣೆ ಸಿಕ್ತು. ಶರೀರವೆಲ್ಲ ಶಾಂತವಾಯಿತು. ಆ ಸುಡುತ್ತಿರುವ ತಾಪಮಾನದಿಂದಾಗಿ ಪ್ರಾಣ ಉಳಿಯಿತು. ಯಾವುದೇ ಕಾದ ವಸ್ತು ಅಂದರೆ ಸುಟ್ಟ ವಸ್ತು ನೀರಿನಲ್ಲಿ ಹಾಕಿದಾಗ ಆ ನೀರಿನಿಂದ ಹೊಗೆ ಏಳುತ್ತೆ ಮೇಲೆ. ಹೀಗೆ ಸುಡುತ್ತಿದ್ದಂಥ ಮನ್ಮಥ ಅಮ್ಮನ ನಾಭೀ ಸರೋವರದಲ್ಲಿ ಬಿದ್ದಾಗ ಆ ಸರೋವರದಿಂದ ಬರುತ್ತಿರುವಂಥ ಹೊಗೆಯನ್ನು ಕಂಡ ಜನಗಳು, ಓಹೋ, ಅಮ್ಮನ ನಾಭಿಯಿಂದ ಏನಿದು ರೋಮಾವಲಿ ಎದ್ದಿತಲ್ಲ,
ಅಂತ ಹೇಳಿ ಬಣ್ಣಿಸುತ್ತಿದ್ದಾರಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಕಾವ್ಯಾತ್ಮಕವಾಗಿ ಈ ಚಿಂತನೆಯನ್ನು ಕೊಟ್ಟಿದ್ದಾರೆ. ಇಂತಹ ಭಗವತ್ಪಾದರ ಚರಣಾರವಿಂದಗಳಿಗೂ ಹಾಗೆ ಜಗನ್ಮಾತೆಯ ಚರಣಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.